ಅಮ್ಮ ಇವತ್ತು ಭಾನುವಾರ ಅಲ್ಲಮ್ಮ, ಇವತ್ತೊಂದು ದಿನ ಆಟಾಡಕ್ಕೆ ಬಿಡಮ್ಮ. ನಾಳೆಯಿಂದ ಓದ್ಕೊಂತೀನಿ ನಾನು ಮನೇಲೆ. ಟಿ ವಿ ಹಾಕಿದ್ರೆ ಅಪ್ಪ ಬಂದು ಆಫ್ ಮಾಡ್ತಾನೆ. ಇವಾಗ ನಾನು ಆಟಾಡೋದಿಲ್ಲ, ಏನಿಲ್ಲ, ಏನು ಮಾಡ್ಬೇಕು ನಾನು ಮನೇಲಿ ಕೂತ್ಕೊಂಡು? ಇವಾಗ ನೀನು ಬಿಡ್ತೇವ ಇಲ್ಲ ಆಟಾಡಕ್ಕೆ? ಬಿಚ್ಚೋ ಬಾಯಿ, ಒಂದು ವಾರ ಆಟಾಡೋಕೆ ಬಿಟ್ಟಿದ್ರೆ ಅವನ ಜೊತೆ ಸೇರ್ಕೊಂಡ್ಬಿಟ್ಟು ಅಣ್ಕದಕ್ಕೆ ಹೋಗಿ ಸಿಗಾಕೊಂಡು ತಲೆ ಮೇಲೆ ತಂದಿಟ್ಟಲ್ಲ. ನಿನ್ಗೆ ಆಟಾಡೋಕೆ ಬಿಟ್ರೆ ನೀನು ಇದೇನ ಮಾಡೋದು? ಕದೀತಿದ್ದಲ್ಲ ತಗೊಂಡು. ಗೊತ್ತಿಲ್ಲಮ್ಮ ಮ್ಯಾಡ್ರ್ ಏನಂತಾನೆ. ಅವರು ಹೇಳ್ತಾರಂತೆ, ನೀನು ಕೇಳ್ಬಿಡ್ತೀಯಂತೆ. ನಾನು ಅಲ್ಲಿ ಏನು ಮಾಡೇ ಇಲ್ಲ. ಅವನು ಕದೀತಾ ಇದ್ದ, ನಾನು ಸೈಡಲ್ಲಿ ನಿಂತಿದ್ದೆ ಅಷ್ಟೇ. ಇನ್ನೊಂದು ಮಾತಾಡಿ ಚಾಕು ತಗೊಂಡು ಎದಡೆ ಚುಚ್ಚೋಡ್ತೀನಿ. ಕ್ಯಾಮ್ರಾದಲ್ಲಿ ನಿನ್ನ ಮುಖ ಝೂವಾಗಿ ತೋರಿಸ್ತಾ ಇದ್ದಾರಪ್ಪ ಅದ್ರಾಗೆ. ತೋರಿಸ್ಲು ತಗೋ ಸರೋಸ, ತೋರಿಸ್ಲು. ನಾನು ನೋಡಿದೆ ಎಲ್ಲ ನಿನ್ನ ಬಂಡವಾಳನ. ಆಟಾಡೋದು ಗೀಟಾಡೋದ್ರೆ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ನನ್ನ ಮಗನೇ ನಿನಗೆ. ಆಟಾಡೋಕೆ ಬಿಟ್ಟರೆ ನೀನು ಇದೇನ ಮಾಡ್ಕೊಂಬರೋದು? ನೀನು ಬರೀ ಅವ್ರು ಹೇಳೋದಕ್ಕೆ ಕೇಳು, ನಾನು ಹೇಳೋದೇನು ಕೇಳೋಕ್ಕೆ ಹೋಗಬೇಡ. ನಾನು ಏನು ಮಾಡಿಲ್ಲ. ಅವನದೊಂದು ಕಿತ್ಕೊಡು ಅಂದ, ಅದಕ್ಕೆ ಕಿತ್ಕೊಡ್ತಿದ್ದ ಅಷ್ಟೇ. ನೀನು ಇದನ್ನೆಲ್ಲ ಅಪ್ಪಂಗೆ ಹೇಳಕ್ಕೆ ಹೋಗಬೇಡ. ಏನಂತೆ ಒಂದು ಏನು ಜಾಸ್ತಿ ಕೂಗೋರ್ತಿದ್ದಾನೆ, ಬರಬೇಕು ಕೇಳು. ಮೊನ್ನೆ ನೋಡಿದ್ರೆ ಎಲ್ಲ ರೂಮೇಟ್ ಎಲ್ಲ ಬಚ್ಚಿಡ್ತಾನೆ, ನಾನು ಟಿ ವಿ ನೋಡ್ತೀನಂತ. ಬಂದೆ ಅಂದ್ರೆ ಅವನಿಗೆ ಹೆಂಗೆ ಕೊಡ್ತೀನಂದ್ರೆ ಎದುರಿಸಿದ್ರೆ 4 ಅಕ್ಷರ ಇಲ್ಲ. ABCD ಹೇಳಕ್ಕೆ ಹೇಳಿ ನಿನ್ನ ಮಗಂಗೆ. ನೆಟ್ಟಾಗೊಂದು ನೋಡ್ಬಿಟ್ಟು ಕೂಗಕ್ಕೆ ಶುರು ಮಾಡ್ದ ಮನೆ. ಈಗ ಬಿಡೋದೇ ಇಲ್ಲ. ನಾನು ಏನು ಮಾಡಲಿ? ಈಗ ನಾನೀಗ ಹೋಗ್ತೀನಿ ಅಷ್ಟೇ. ನೀವು ಏನಾದರೂ ಮಾಡ್ಕೊಳ್ರಿ, ನಾನು ಹೋಗ್ತೀನಿ ಆಟಾಡೋಕೆ ಅಷ್ಟೇ. ಇವಾಗ ನೀನು ಬಿಡ್ತೀಯಲ್ಲ, ನೀನು ಹ್ಞೂ ಅಂದರೆ ಹೋಗ್ತೀನಿ, ನೀನು ಹ್ಞೂ ಅಂದ್ರೇನು ಹೋಗ್ತೀನಿ. ನಾನೀಗ ನಾನು ಆಟಾಡ್ಬೇಕಷ್ಟೇ. ಕಾಯ್ತಿದ್ದಾರೆ ಒಳಗಡೆ. ಬಾಲ್ ಹೋಗ್ಲಿ ಬಿಡು ಅಂತ ನಿಮ್ಮ ಅಪ್ಪಂಗೆ ಹೇಳಿಲ್ಲ, ಅದೇ ನಾನು ಮಾಡಿತ್ತಪ್ಪ. ಹೇಳ ನಿಮ್ಮ ಅಪ್ಪಂಗೆ ನೀನು ಏನು ಮಾಡಿದ್ಯಾ ಅಂತ. ಬಂದ್ರಂದ್ರೆ ಕುತ್ಕೆ ಮೇಲೆ ಕಾಲಿಟ್ಬಿಡ್ತಾರೆ. ಏನೇ ಆಯಿತು, ಏನಾಯ್ತು ಹೇಳು. ಬರ್ತಾ ಇದ್ದೀನಿ. ಬರಲ್ಲ ಏನು ಹೇಳು, ನೆಟ್ಟಾಗಿ ಹೇಳು. ಏನಂತಾದ್ರೂ ಹೇಳು, ಇಲ್ಲ ಬಂದವನಿಗೆ ತುಲ್ಬಿಡ್ತೀನಿ ಕಳ. ಅಯ್ಯೋ ಅಪ್ಪ, ನಂದಲ್ಲಪ್ಪ ಅದು. ಇವರು ಚಿಕ್ಕಪ್ಪ ಫೋನ್ ಹಾಕಿದ್ರ, ಬರ್ತಾಯಿದ್ರ ಮನೆಗೆ. ಅದಕ್ಕೆ ಅಮ್ಮ ಮಾತಾಡ್ತಿತ್ತು ಅಷ್ಟೇ. ನಾನು ಏನು ಮಾಡಿಲ್ಲಪ್ಪ, ಸುಮ್ಮನೆ ಕೂತಿದ್ದೀನಿ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ. ನಾಳೆ ಎಕ್ಸಾಮಲ್ಲ, ಏನು ಬರೀದು ಏನು ಬಿಡೋದು ಅಂತ. ನನಗಿದಕ್ಕೆ ಯಾರು ಸಮಾಧಾನ ಇಲ್ಲಪ್ಪ. ಬೇಕಾರೆ ಏನಿಲ್ಲ ತಗೊಳ್ಳಿ. ಏನೇನು ಮಾಡ್ತಿಲ್ಲ ಇವನು. ತಗೊಳ್ಳಿ, ನೀವು ಸಲಿಗೆ ಕುಟ್ಟಿ ಇವ್ನು ಈ ಥರ ಮಾಡಿಟ್ಟಿದ್ದೀರಲ್ಲ ತಯಾರಿ. ಎದೆಲ್ಸಿದ್ರೆ ಇವ್ನಿಗೆ 4 ಅಕ್ಷರ ಎಲ್ಲ ಆಟಾಡೋಕೆ ಬಿಡು ಅಂತಿದ್ದಾನೆ. ನಿಮ್ಮ ಹತ್ರ ಕೇಳೋ ಧೈರ್ಯ ಇಲ್ಲ ಇಲ್ಲಿ, ನನ್ನ ಹತ್ರ ಬಂದು ಕೇಳ್ತಾ ಇದ್ದಾನೆ ಇಲ್ಲಿ. ಏನು ಮಾಡ್ಬೇಕಂತ ನನಗೂ ಗೊತ್ತಾಗ್ತಿಲ್ಲ. ಬಂದಿಲ್ಲ ಮಾತಾಡ್ತೀರಾ ಏನು? ಅಪ್ಪ ಇದೇ ಥರ ಮಾಡ್ತಾಯಿರಿ. ನಾನು ಮನೆ ಬಿಟ್ಟು ಓಡೋಗ್ಬಿಡ್ತೀನಿ ನೋಡಿ. ಮತ್ತೆ ಓಡೋದೆ ಅಂದರೆ ನಾನು ಮುಗೀತು, ನಾನು ಬರೋದಿಲ್ಲ, ಓಡೋಗ್ಬಿಡ್ತೀನಿ. ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು. ನನ್ನ ಏನು ಸಾಧಾರಣಲ್ಲ, ನಾನು ಫಿಲಮ್ ನೋಡಿ ಎಲ್ಲೆಲ್ಲಿ ಹೋಗ್ಬೇಕಂತ ನನಗೆ ಕಣ್ಣಾಗ ಗೊತ್ತಾಗಿತ್ತೆ. ಈಗ ನನ್ನಿಂದ ಅಡ್ಡ ಅಲ್ಲ. ಅವನು ನೋಡ್ರಿ, ಅವ್ನು ಪ್ರಕಾಶ್ ನನ್ನ ಮಗ ಹೆಂಗೆ ಆಟಾಡೋಕ್ಕೆಲ್ಲ ಬಿಡ್ತಾರೆ. ನೀವು ನನಗೆ ಆಟಾಡೋಕ್ಕೆ ಬಿಡೋಲ್ಲ. ನೀವು ಹಿಂಗೆ ಮಾಡಿರಿ. ನಾನು ಎಲ್ಲ ಈಗ ನೋಡಿ, ನೀವು ಮಲ್ಕೊಂಡ ಮೇಲೆ ಮನೆ ಬಿಟ್ಟು ಓಡೋಕೆ ಪ್ಲ್ಯಾನ್ ಹಾಕ್ತೀನಿ ನಾನು. ಈಗ ನಾನು ಲಾಸ್ಟ್ ಒಂದ್ಸರಿ ಕೇಳ್ತಿದ್ದೀನಮ್ಮ, ನಾನು ಆಟಾಡೋಕೆ ಬಿಡ್ತೀಯೋ ಇಲ್ಲ ಏನು? ಓಡೋಕೆ ಬಿಡಲ್ಲ ಮನೆ ಬಿಟ್ಟು. ಅವ್ನು ನೋಡ್ರಿ ಎಲ್ಲ ಆಟಾಡೋಕೆ ಹೋಗ್ತಾರೆ, ನಾನು ಮಾತ್ರ ಮನೇಲೇ ಬಿದ್ದಿರಬೇಕು. ಟಿ ವಿ ಹಾಕಿದ್ರೆ ಟಿ ವಿ ಈಟಾಯ್ತು ಅಂತ ಆಫ್ ಮಾಡ್ತೀರಾ? ಏನು ಮಾಡ್ಬೇಕು ನಾನು ಮನೆಗೆ ಕೂತ್ಕೊಂಡು? ನಾನು ಹೋಗ್ತೀನಿ, ನನಗೆ ಗೊತ್ತಿಲ್ಲ, ನಾನು ಹೋಗ್ತೀನಿ ಈಗ. ನಾನು ಸರಿ, ಎದ್ದೊಳ ಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಹೊರಗೆ. ನೀನು ಸುವರ್ ನನ್ನ ಮಗನೇ. ನೀನು ಮಾಡೋ ಅಲ್ಕ ಕೆಲಸಕ್ಕೆ ನಾನು ಉಗಿಸ್ಕೊಬೇಕು ಪ್ರತಿ ಸಲ. ಇವಾಗ ನೋಡ್ರಿ ನಳಕ ಮಾಡ್ತಿದ್ದೆ ಮನೆ ಬಿಟ್ಟು ಹೋಗ್ತೀನಂತ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಹೊರಗೆ ಹೋಗು. ನಿಮ್ಮಪ್ಪ ಒಂದು ದಂಡುಕೊಳ್ಳು, ನೀನೊಂದು ದಂಡುಕೊಳ್ಳು. ಅಮ್ಮ, ಅಪ್ಪಂಗೆ ಬೇಕಾದ್ರೆ ಏನಾದರೂ ಬೇಕೋ, ನನಗೇನು ಬೈಬೇಡ. ನಾನು ಈ ಸಲ ಟಾಪ್ ಪೇಪರ್ ತಿನ್ಬೇಕಾದ್ರೆ ನೋಡಿ ನೀನು. ನಾನು ಇವತ್ತೊಂದಿನ ಆಟಾಡೋಕೆ ಬಿಡು ಪ್ಲೀಸ್ ಮಾ, ಪ್ಲೀಸ್. ಸರಿ ಕಣೋ, ನೀನು ಹೇಳ್ದಂಗೆ ನಿಂಗೆ ಆಟಾಡೋಕೆ ಬಿಡ್ತೀನಿ. ನಾನು ಕೇಳಿದ್ದೆ ಸರಿ, ನೀನು ಉತ್ತರ ಕೊಡು. ಇವಾಗ ನೀನೀಗ 6ನೇ ಕ್ಲಾಸ್ ತಾನೆ. ಈಗ ನಾನು ಕೇಳೋದು ಸಿಂಪಲ್ಲಪ್ಪ. ನೀನು ಇದು ಬೇಕಾದ್ರೆ ನೀನು ಪಕ್ಕದ ಮನೆ ಹುಡ್ಗಂಕೆಲ್ಲ ಏರಿಸ್ಬಿಡ್ತೀನಿ. 6 ಆಡಲಿ ಎಷ್ಟು ಹೇಳಿ ನೀನು ಸಾಕು. ಅಮ್ಮ, ನೀನು ಈ ಥರ ಸಡನ್ ಅಂತಲೇ ಕೇಳಿದ್ರೆ ಹೆಂಗೆ ನಾನು ಹೇಳೋದು? ನಾನು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಆಗ್ಬೇಕಾನೆ. ಭಾರಿ ಕಷ್ಟ ಅದು. ನಾನು ಇವಾಗ ಓದ್ಕೊಂಡ್ಬಿಟ್ಟು ಹೇಳ್ತೀನಿ. ಅಲ್ಲೋಡ ಚಿಕ್ಕಪ್ಪ ಬಂತು ನೋಡಿ ಬಂದು. ಹೇಗಿದ್ಯಮ್ಮ ಸಂತ? ಚೆನ್ನಾಗಿದ್ಯಾ? ಬಾರಮ್ಮ ಇಲ್ಲಿ ಸ್ವೀಟ್ ತಿನ್ನು. ನನ್ನ ಮಗ ಟಾಪಿಗೆ ಬಂದವನೇ ಕಾಲೇಜಲ್ಲಿ, ಅದಕ್ಕೆ ಸ್ವೀಟ್ ಕೊಡೋಣ ಅಂತ ಬಂದೆ. ಬಾ, 1-2 ಪೀಸ್ ತಿನ್ನು ಅಂತೆ. ಬಾರಮ್ಮ ಇಲ್ಲಿ ಫಸ್ಟ್ ತಗೋ ಸ್ವೀಟ್. ಏನು ಚಿಕ್ಕಪ್ಪ ಇದಕ್ಕಿದ್ದಂಗೆ ಗಾಳಿ ಈ ಕಡೆ ಬೀಸ್ಬಿಟ್ಟೈತೆ? ಏನು ವಿಷಯ? ಅಣ್ಣ ಟಾಪ್ ಬಂದ ಮತ್ತೆ ಏನು ದೊಡ್ಡದೇನೋ ಮಾಡಂಗಿದೆಯಾ ನೀನು? ಅವ್ನು ನೋಡಿದ್ರೆ ಅಲ್ಲಿ ಬೀಡಿ ಹೊಡ್ಕೊಂಡು ಕೂತಿರ್ತಾನೆ ರೋಡ್ ಸೈಡಲ್ಲಿ. ನನ್ನ ನಮ್ಮ ಮೊಬೈಲಲ್ಲಿ ಫೋಟೋ ನಾಯಿ ಏನೋ ಮಾತಾಡ್ತೀಯ ಅವನ ಬಗ್ಗೆ. ಅವ್ನು ಏನಂತ ಗೊತ್ತೇನೋ? ನೀನು ಅವ್ನು ಕಾಲು ಸಂದಿ ನುಸಿಬೇಕು ಕಣೋ. ಟಾಪರ್ ಬಂದು ಅನ್ಕೊಳೋ ಟಾಪಿಗೆ. ನಿನ್ನ ಎದೆಸಲಿ 4 ಅಕ್ಷರ ಎಲ್ಲ ಎಷ್ಟೋ ಮಾತಾಡ್ತೀಯ ನೀನು. ನೀನು ಇರೋ ಇದಕ್ಕೆ ನೀನು ಜಾಸ್ತಿ ಮಾತಾಡ್ತಿದ್ದೆ. ನೀನು ಜಾಸ್ತಿ ಆಯಿತು. ಲಟಣಿಕೆ ತೊಗೊಂಡು ಆಗ್ತಿ ಅಂದರೆ ಈಗ 3 ತಿಂಗಳು 2 ತಿಂಗಳು ಇಲ್ಲೇ ಬಿದ್ದಿರ್ಬೇಕು ಮನೇಲೇ. ನಾಯಿ ನನ್ನ ಮಗನೇ. ಅಯ್ಯೋ ಹೋಗ್ಲಿ ಬಿಡಮ್ಮ. ಅವ್ನು ಇನ್ನೂ ಸಣ್ಣವನು, ಮುಂದೆ ಹೋಗ್ತಾ ಇದಾಗ್ತಾನೆ. ಬಾಯಲ್ಲಿ ನೀನು ಸ್ವಲ್ಪ ಕುತ್ಕೋ, ಸ್ವೀಟ್ ಗೀಟ್ ತಿನ್ನು.
ಏನು ಬರೀ ಕೆಲಸ ಮಾಡ್ತಾನೆ ಇರೋದ ನೀನು? ಎಲ್ಲೋನು ಅಲ್ಕ ನನ್ನ ಮಗ. ನೀನು ಫಸ್ಟ್ ಸ್ಪೀಡ್ ತೊಗೊಂಡು ನೀನು ರೆಸ್ಟ್ ಮಾಡ್ಕೊತಿರ್ಬೇಕಣಮ್ಮ ಅವಾಗವಾಗ. ಅಯ್ಯೋ ಏನು ಕೇಳ್ತೀರಣ್ಣ, ಇವರಿಬ್ರು ಕಾಲದಲ್ಲಿ ನಾನು ಕೆಲಸ ಮಾಡಿ 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 ನನ್ನ ಮುಖ ಸ್ಕ್ಯಾನೇ ಬರ್ನ್ ಆಗೈತೆ. ನಾನು ಎಲ್ಲಿ ತೋರಿಸ್ತೇನು ನನ್ನ ಮುಖ ಇದೇ ಆಗ್ತಿಲ್ಲ ಅಣ್ಣ. ನೀನಾದರೂ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಅಣ್ಣ ಅಕ್ಕ ಚೆನ್ನಾಗಿದ್ದೀರ ಅಣ್ಣ? ಎಲ್ಲ ಏನು ಮತ್ತೆ ಎಲ್ಲ ಮನೇಲೆಲ್ಲ ಅವ್ರಿಗೇನ? ಕುಕ್ಕರಲ್ಲಿ ಅನ್ನ ಇಡಕ್ಕೆ ಹೋಗಿ ಡಮ್ ಅಂದ್ಬಿಟ್ಟು ಇವನ್ ನೋಡ್ರಿ ಫುಲ್ ಹೇಳ್ತೈತೆ ಅಪ್ಪ ಮಗಂಗೆ ಇದು ಅನ್ನ ಮಾಡಿ ಮಾಡಿ ಹಾಕಿ ಮುಖದ ಸ್ಕ್ಯಾನ್ ಆಯಿತು ಅಂತ. ನಾನು ಏನಾದರೂ ಹೇಳಿದ್ರೆ ನನಗೆ ಬೀಳತ್ತಪ್ಪ ಶಾರ್ಟು, ಸುಮ್ಮನಿರೋದೇ ಒಳ್ಳೇದು.